ANMR ನ್ಯೂಸ್ಗೆ ಸ್ವಾಗತ. आप कितना भी ऑफ सेंटर रहे, फैन रहे हमेशा सेंटर ऑफ अट्रैक्शन. क्रॉम्पटन फैंस की ब्यूटी बनाए हर सेल्फी को पिक्चर परफेक्ट. ನಗರದಲ್ಲಿ ಹದಗೆಟ್ಟ ಒಳಚರಂಡಿ, ಮ್ಯಾನ್ಹೋಲ್ ಮತ್ತು ಪೈಪ್ಗಳ ಶುಚಿತ್ವದಲ್ಲಿ ಯಶಸ್ವಿಯಾದ ನಗರಸಭೆ. ಚಿಂತಾಮಣಿ ನಗರದಲ್ಲಿ ಒಳಚರಂಡಿ ಕಟ್ಟಿಕೊಂಡು ಮನೆ ಮುಂದೆ ಕೊಳಚೆ ನೀರು ಹರಿಯುವ ಪರಿಸ್ಥಿತಿ ನಗರದ ಯಾವ ಬಡಾವಣೆಗೂ ತಪ್ಪಿದ್ದಲ್ಲ. ಈ ತೊಂದರೆಯನ್ನು ನಿವಾರಿಸಲು ಚಿಂತಾಮಣಿ ನಗರಸಭೆಯ ಒಳಚರಂಡಿ ಜವಾಬ್ದಾರಿಯನ್ನು ಇತ್ತೀಚೆಗೆ ವಹಿಸಿಕೊಂಡ ಅಧಿಕಾರಿ CK ಬಾಬುರವರು ಕಳೆದ 10 ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಯನ್ನು ಕೇವಲ 15 ದಿನಗಳಲ್ಲಿ ನಗರದಾದ್ಯಂತ ವಿವಿಧ ಮ್ಯಾನ್ಹೋಲ್ಗಳಲ್ಲಿ ತುಂಬಿರುವ ಹೂಳು ತೆಗೆಯುವ ಯೋಜನೆ ರೂಪಿಸುವ ಮೂಲಕ ಪೈಪ್ಲೈನ್ ಶುಚಿತ್ವಕ್ಕೆ ಮುಂದಾಗಿ ಒಳಚರಂಡಿಯ ಸಮಸ್ಯೆ ನಿವಾರಿಸುವತ್ತ ಗಮನ ಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಪೌರಾಯುಕ್ತರು, ಆರೋಗ್ಯ ಶಾಖೆಯ ಅಧಿಕಾರಿಗಳು ಮತ್ತು ಪರಿಸರ ಅಭಿಯಂತರರು ಒಳಚರಂಡಿ ಸಮಸ್ಯೆಯತ್ತ ಸರಿಯಾಗಿ ಗಮನ ಹರಿಸದ ಪರಿಣಾಮ ದಿನೇ ದಿನೇ ಸಮಸ್ಯೆ ಹೆಚ್ಚಾಗಿ ಮ್ಯಾನ್ಹೋಲ್ನಲ್ಲಿ ಕಸ ತುಂಬಿಕೊಂಡು ಕೊಳಚೆ ನೀರು ಉಕ್ಕಿ ಹರಿಯುವ ಸಮಸ್ಯೆ, ಮನೆಯೊಳಗೆ ನುಗ್ಗುವ ಸಮಸ್ಯೆ ನಗರದಾದ್ಯಂತ ಹೆಚ್ಚಾಗಿತ್ತು. ಈ ಕುರಿತು ನಗರಸಭೆಗೆ ದೂರುಗಳು ಬರುತ್ತಲೇ ಇದ್ದರೂ ನಗರಸಭೆಯ ಅಧಿಕಾರಿಗಳು ಮಾತ್ರ ಸೂಕ್ತ ಗಮನ ಹರಿಸಿ ಪರಿಣಾಮ ಮ್ಯಾನ್ಹೋಲ್ ಕಟ್ಟಿಕೊಂಡು ಸಮೀಪದ ಮನೆಗಳ ಶೌಚಾಲಯದಲ್ಲೂ ಕೊಳಚೆ ನೀರು ಉಕ್ಕಿ ಬರುವುದಲ್ಲದೆ ಮುಖ್ಯ ರಸ್ತೆಯಲ್ಲಿರುವ ಮ್ಯಾನ್ಹೋಲ್ಗಳಲ್ಲಿ ಕಲುಷಿತ ನೀರು ಉಕ್ಕಿ ಹರಿಯುವ ಮೂಲಕ ವಾಸನೆಗೆ ಮತ್ತು ಸಾಂಕ್ರಾಮಿಕ ರೋಗಗಳಿಗೂ ಎಡೆ ಮಾಡಿಕೊಡುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ವಾರ್ಡಿನ ಜನತೆ ಚೀಮಾರಿ ಸಹ ಹಾಕುತ್ತಿದ್ದರು. ಇನ್ನು ಮಳೆಗಾಲದಲ್ಲಂತೂ ಇದು ಸಹಜ ಸಮಸ್ಯೆ ಅಂತಾಗಿತ್ತು. ಮ್ಯಾನ್ಹೋಲ್ನಲ್ಲಿ ಮಣ್ಣು, ಕಾಗದ, ಪ್ಲಾಸ್ಟಿಕ್ ಮೊದಲಾದ ವಸ್ತುಗಳು ಸೇರಿದಂತೆ ಕಲ್ಲುಗಳು ಸಹ ತುಂಬಿಕೊಳ್ಳುವುದರಿಂದ ಕೊಳಚೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಜನನಿ ಬಿಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಲ್ಲಿ ಮ್ಯಾನ್ಹೋಲ್ಗಳ ಮೂಲಕ ಕಲುಷಿತ ನೀರು ಹೊರಬಂದರೆ ಸಮೀಪದ ಶೌಚಾಲಯಗಳಲ್ಲಿ ಸಹ ಹೊರಕ್ಕೆ ಬರುತ್ತಿತ್ತು. ಹೀಗಾಗಿ ನಗರದ ಬಹುತೇಕ ಮ್ಯಾನ್ಹೋಲ್ಗಳ ಹೂಳು ತುಂಬಿ ಸಮಸ್ಯೆಯಾಗಿದ್ದನ್ನು ಮತ್ತು ನಾಗರಿಕರಿಂದ ಪದೇ ಪದೇ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಗರಸಭೆಯಲ್ಲಿ ಒಳಚರಂಡಿ ಕಾಮಗಾರಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದ ಹಾಗೂ ಅನುಭವವಿದ್ದ CK ಬಾಬುರವರು ಹಾಲಿ ಚಿಕ್ಕಬಳ್ಳಾಪುರ ನಗರಸಭೆಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವರನ್ನು ಚಿಂತಾಮಣಿಗೆ ವರ್ಗಾವಣೆ ಮಾಡಿಸಿಕೊಂಡು ಸಮಸ್ಯೆ ನೀಗಿಸಲು ಸಹಕಾರ ನೀಡುವಂತೆ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಮನವಿ ಮಾಡಿದರು. ಪೌರಾಯುಕ್ತರ ಮನವಿಗೆ ಸ್ಪಂದಿಸಿದ ಸಚಿವರು ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಮಾಡುವಂತೆ ಸೂಚಿಸಿದ ಸೂಚನೆ ಮೇರೆಗೆ ಚಿಂತಾಮಣಿ ನಗರಸಭೆಗೆ ವರ್ಗಾವಣೆಯಾಗಿ ಬಂದು ಅಧಿಕಾರ ವಹಿಸಿಕೊಂಡ CK ಬಾಬುರವರು ಒಳಚರಂಡಿ ಚಾರ್ಜ್ ಪಡೆದುಕೊಂಡು 15 ದಿನಗಳಲ್ಲಿ ನಗರದ 31 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಒಳಚರಂಡಿ ಸಮಸ್ಯೆಗೆ ಆದ್ಯತೆ ನೀಡಿ ತೀವ್ರ ಸಮಸ್ಯೆ ಬಿಗಡಾಯಿಸಿರುವ ವಾರ್ಡ್ಗಳಲ್ಲಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆಯ ಒಳಚರಂಡಿ ಉಸ್ತುವಾರಿ ಮೇಲ್ವಿಚಾರಕರಾದ CK ಬಾಬುರವರು ಒಳಚರಂಡಿಯ ನೀರಿಗೆ ಮಳೆ ನೀರಿನ ಸಂಪರ್ಕವನ್ನು ಹಲವಾರು ಕಡೆ ಜೋಡಿಸಿದ್ದಾರೆ. ಮಳೆ ನೀರಿನ ಜೊತೆ ಕಸ, ಗಡ್ಡಿ ಮತ್ತಿತರ ವಸ್ತುಗಳು ಒಳಚರಂಡಿಯ ಮುಖ್ಯ ಪೈಪ್ ಹಾಗೂ ಅದಕ್ಕೆ ಸಂಪರ್ಕ ಹೊಂದಿರುವ ಸಣ್ಣ ಪೈಪ್ಗೆ ಸೇರಿಕೊಳ್ಳುತ್ತಿದೆ. ಅದನ್ನು ಪೈಪ್ಲೈನ್ ಮ್ಯಾನ್ಹೋಲ್ಗಳನ್ನು ಸ್ವಚ್ಛವಾಗಿಸುವುದು ಅತ್ಯಗತ್ಯವಾಗಿದೆ. ಆ ಕೆಲಸ ಸರಿಯಾಗಿ ಆಗದ ಪರಿಣಾಮ ಸಮಸ್ಯೆ ಬಿಗಡಾಯಿಸಲು ಕಾರಣವಾಗಿದ್ದು ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿ ಮ್ಯಾನ್ಹೋಲ್ ಸ್ವಚ್ಛತೆಗೆ ಗಮನ ಹರಿಸಿದ್ದರಿಂದ ಸಮಸ್ಯೆ ನಿವಾರಣೆಯಾಗುತ್ತಿದೆ ಎಂದರು. ಇನ್ನು ಈ ಬಗ್ಗೆ ಜೂನಿಯರ್ ಇಂಜಿನಿಯರ್ ಪ್ರಸಾದ್ ಅವರು ಪ್ರತಿಕ್ರಿಯಿಸಿ ಮಾತನಾಡಿ ಒಳಚರಂಡಿಯ ಪೈಪುಗಳಲ್ಲಿ ಕಸ ಕಡ್ಡಿ ಕಟ್ಟಿಕೊಂಡು ಸಮೀಪದ ಮನೆಗಳಿಗೆ ಒಳಚರಂಡಿ ನೀರು ನುಗ್ಗುತ್ತಿರುವ ನಗರದ ಹಲವು ವಾರ್ಡ್ಗಳಲ್ಲಿ ಹೊಸ ಪೈಪ್ಲೈನ್ ಅಳವಡಿಸಲು ಯೋಜನೆಗೆ ಮುಂದಾಗಿರುವ ಕಡೆಯ ಸಮಸ್ಯೆಯನ್ನು CK ಬಾಬು ಅವರು ನಿವಾರಿಸಿದ್ದಾರೆ. ಒಳಚರಂಡಿ ಶುಚಿತ್ವಕ್ಕೆ ಬೇಕಾದ ಸಲಕರಣೆಗಳ ಕೊರತೆ ಇದ್ದು ಅದನ್ನು ನಿವಾರಿಸಲು ಹೊಸ ಜೆಟ್ಟಿಂಗ್ ಅಂತ ಖರೀದಿಸುವ ಮೂಲಕ ಸಮಸ್ಯೆ ಮತ್ತಷ್ಟು ನಿವಾರಿಸಲು ಪ್ರಯತ್ನಿಸಲಾಗುವುದು ಎಂದರು. ಇನ್ನು ಈ ಬಗ್ಗೆ ನಗರಸಭೆಯ ಪೌರಾಯುಕ್ತರಾದ ಮಾಧವೀರವರು ಪ್ರತಿಕ್ರಿಯಿಸಿ ಮಾತನಾಡಿ ನಗರದ ಹಲವಾರು ಕಡೆ ಒಳಚರಂಡಿ ಕಲುಷಿತ ನೀರು ಮ್ಯಾನ್ಹೋಲ್ ಮೂಲಕ ಹೊರಕ್ಕೆ ಬರುವುದಲ್ಲದೆ ಮನೆಯೊಳಗೆ ಇರುವ ಶೌಚಾಲಯಗಳಿಗೆ ನುಗ್ಗಿರೋ ಬಗ್ಗೆ ಟಿಪ್ಪು ನಗರ, ಚೌಡೇಡಿಪಾಳ್ಯ ಮತ್ತು NR ಬಡಾವಣೆಯಲ್ಲಿ ದೊಡ್ಡ ಸಮಸ್ಯೆ ಸೃಷ್ಟಿಯಾಗಿತ್ತು. ಸಾರ್ವಜನಿಕರಿಂದ ಪದೇ ಪದೇ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೂಡಲೇ ತಾವು ಹೋಗಿ ಪರಿಶೀಲನೆ ನಡೆಸಿದ ನಂತರ
ಒಳಚರಂಡಿ ಉಸ್ತುವಾರಿ ವಹಿಸಿರುವ ಸಿ ಕೆ ಬಾಬುರವರ ಗಮನಕ್ಕೆ ತಂದಾಗ 2 ದಿನಗಳ ಕಾಲ ಬಡಾವಣೆಗಳಲ್ಲಿ ಅಲ್ಲಿಯೇ ಠಿಕಾಣೆ ಹೂಡಿ ಸಮಸ್ಯೆ ನೀಗಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಎಂದು ಅವರು ವಿವರಿಸಿದರು.